ತಟಾಕೈಶ್ಚೋಪಶೋಭಿತ. ಕೆರೆಗಳು ನಗರಗಳಿಗೆ ಅಂದವಾಗಿರಬೇಕೇ ಹೊರತು ಕೆರೆಗಳನ್ನು ನೋಡಿದರೆ ಏನಪ್ಪಾ ಇದು ಹೀಗಿದೆ ಅಂತ ಅನಿಸಬಾರದು. ನಾವು ಹೇಗೆ ಇವತ್ತು ರಾಷ್ಟ್ರ ಇಟ್ಕೊಂಡಿದ್ದೇವೆ, ರಾಮದೇವರ ಕಾಲದ ರಾಷ್ಟ್ರ ಹೇಗಿತ್ತು ಆಲೋಚನೆ ಮಾಡಿ. ಯಾವ ರಾಷ್ಟ್ರದ ನದಿಗಳು ಕೆರೆಗಳು ಪರಿಶುದ್ಧವಾಗಿದೆಯೋ ಆ ರಾಷ್ಟ್ರ ಸಮೃದ್ಧವಾಗಿರ್ತದೆ. ನಮ್ಮ ಸಮಾಜ ಇವತ್ತು ಮೂಲ ವಿಷಯವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ಮನುಷ್ಯ ಬದುಕಿರುವುದೇ ಆಹಾರದಿಂದ, ನೀರಿನಿಂದ. ಒಂದು ಸಣ್ಣ ಧಾನ್ಯ ಬೆಳಿಬೇಕಾದರೂ ಸಹಿತ ನೀರು ಬೇಕು. ನೀರಿಲ್ಲದೆ ಏನೂ ಇಲ್ಲ. ನೀರೇ ನಮ್ಮ ಜೀವನ. ಜೀವನಂ ವನಂ. ನೀರಿಗೆ ಸಂಸ್ಕೃತದಲ್ಲಿ ಜೀವನ ಅಂತಲೇ ಹೆಸರಿದೆ. ಜೀವನ ಅಂದರೆ ನೀರು. ಇವತ್ತು ಅಭಿವೃದ್ಧಿ ಮಾಡ್ತೇವೆ ಅನ್ನೋ ಹೆಸರಿನೊಳಗೆ ಏನು ಫ್ಯಾಕ್ಟ್ರಿಗಳನ್ನು ಕಟ್ತಾರೆ, ಆ ಫ್ಯಾಕ್ಟ್ರಿಗಳ ತ್ಯಾಜ್ಯ ಎಲ್ಲ ತಂದು ನದಿಗೆ ಬಿಡ್ತಾರೆ. ಯಾವ ನದಿಗಳು ಮನುಷ್ಯ ಸಂಕುಲದ ಜೀವನಾಡಿಗಳೋ ಆ ಜೀವನಾಡಿಗಳಿಗೆ ಈ ತರಹದ ಹೊಲಸು ಬಿಟ್ಟರೆ ಹೇಗೆ ರಾಷ್ಟ್ರ ಸಮೃದ್ಧವಾಗಿರ್ತದೆ? ಎಲ್ಲಿ ಆರೋಗ್ಯ ಇರ್ತದೆ? ಎಲ್ಲಿ ಒಳ್ಳೆಯ ಬುದ್ಧಿ ಬರಲಿಕ್ಕೆ ಸಾಧ್ಯ? ರಾಮದೇವರ ರಾಷ್ಟ್ರ ಹೇಗಿತ್ತು ನೋಡಿ. ತಟಾಕೈಶ್ಚೋಪಶೋಭಿತ. ಕೆರೆಗಳು, ನದಿಗಳು, ಜಲಾಶಯಗಳು, ಸರೋವರಗಳು ರಾಷ್ಟ್ರಕ್ಕೆ ಶೋಭೆಯನ್ನು ತಂದು ಕೊಡಬೇಕು. ಅದನ್ನು ನೋಡ್ತಾ ಇದ್ರೆ ಆನಂದವಾಗಬೇಕು. ಹಾಗಿಟ್ಟುಕೊಂಡಿದ್ದಿ ತಾನೇ ಎಲ್ಲ ಕೆರೆಗಳನ್ನು. ಮತ್ತು ಪ್ರಹೃಷ್ಟ ನರ ನಾರೀಕಃ. ರಾಷ್ಟ್ರದ ಎಲ್ಲ ಗಂಡಸರು, ರಾಷ್ಟ್ರದ ಎಲ್ಲ ಹೆಂಗಸರು ಸುಖವಾಗಿ ಸಂತೋಷವಾಗಿದ್ದಾರೆ ತಾನೆ, ಪ್ರಹರ್ಷದಲ್ಲಿದ್ದಾರೆ ತಾನೆ. ಸಮಾಜೋತ್ಸವ ಶೋಭಿತ. ಅವರವರು ಅವರವರ ಊರುಗಳಲ್ಲಿ ಪ್ರತಿ ವಾರದೊಳಗೆ, ಪ್ರತಿ ತಿಂಗಳುಗಳಲ್ಲಿ, ಪ್ರತಿ ವರ್ಷದೊಳಗಡೆಗೆ ನಿರಂತರವಾಗಿ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ ತಾನೆ. ನಮ್ಮ ಭಾರತ ಪರಮಾದ್ಭುತವಾದ ಬದುಕನ್ನು ಬದುಕ್ತಾ ಇತ್ತು. ಬ್ರಿಟಿಷರ ಬಂದು ಹಾಳು ಮಾಡಿಬಿಟ್ರು. ಇವತ್ತು ಜಾತ್ರೆಗಳ ಪರಿಕಲ್ಪನೆ ಹೊರಟೋಗ್ತಾ ಇದೆ. ಜಾತ್ರೆ ಅಂದರೆ ಇಡೀ ಸುತ್ತಮುತ್ತಲಿನ ಊರಿನ ಜನ ಎಲ್ಲ ದೂರ ದೂರದಿಂದ ಬಂದು ನೆರಿತಾ ಇದ್ದರು. ಉತ್ಸವಗಳು ನಡೀತಾ ಇತ್ತು. ಸಮಾಜೋತ್ಸವ ಶೋಭಿತ. ಒಂದು ಊರಿನವರು ಹೀಗೆ ಜಾತ್ರೆ ಮಾಡ್ತಾರೆ ಅಂದರೆ ಮತ್ತೊಂದು ಊರಿನವರು ಸ್ಪರ್ಧೆಯಿಂದ ಮತ್ತಷ್ಟು ಚೆನ್ನಾಗಿ ಮಾಡ್ತಾ ಇದ್ದರು. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಪ್ರತಿಯೊಂದು ದೃಷ್ಟಿಯಿಂದ ಸಹಿತ ಸಮೃದ್ಧಿಯನ್ನು ನೀಡುವಂಥದ್ದು ಜಾತ್ರೆಗಳು. ಆ ಉತ್ಸವಗಳನ್ನು ನೀನು ನಿರಂತರವಾಗಿ ನಡೆಸ್ತಾ ಇದ್ದೀಯ ತಾನೇ. ಸುಕೃಷ್ಟ ಸೀಮಾ ಪಶುಮಾನ್. ರಾಷ್ಟ್ರದಲ್ಲಿರುವಂತಹ ಎಲ್ಲ ಹೊಲಗಳಲ್ಲಿ ಉತ್ತು ಬಿತ್ತು ಬೆಳೆಯನ್ನು ಬೆಳೀತಾ ಇದ್ದಾರೆ ತಾನೆ. ಸುಕೃಷ್ಟ, ಸರಿಯಾಗಿ ಕೃಷಿ ನಡೀತಾ ಇದೆ ತಾನೆ. ನೋಡಿ ಎಂಥ ಮಾತು. ಇವತ್ತು ಹಣದ ಅಹಂಕಾರ ಎಷ್ಟಾಗಿದೆ ಅಂತಂದರೆ, ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ತೇವೆ, ಸಕ್ಕರೆ ತರಿಸ್ತೇವೆ, ಅಕ್ಕಿ ತರಿಸ್ತೇವೆ ಅಂತ ಬೇರೆಯವರಿಂದ ತರಿಸ್ಕೊಳ್ಳೋದು. ನಮ್ಮಲ್ಲಿ ಪರಮ ಸಮೃದ್ಧವಾಗಿರುವಂತಹ ಹೊಲಗಳನ್ನು ಬೀಳುಬಿಟ್ಬಿಡೋದು, ಮಾಡಿಬಿಟ್ಬಿಡೋದು. ಸುಮ್ಮನೆ ಬಿದ್ದಿರ್ತವೆ. ಸುಕೃಷ್ಟ ಸೀಮಾ ಪಶುಮಾನ್. ಯಾವ ರೈತರ ಮಧ್ಯದಲ್ಲಿಯೂ ಸೀಮೆಯ ಹೊಡೆದಾಟವಿಲ್ಲ ತಾನೆ. ಸೀಮೆಗಳನ್ನು, ಅದರ ಎಲ್ಲೆಗಳನ್ನು ಅವರು ಸರಿಯಾಗಿ ನೋಡಿಕೊಂಡು ಹೋಗ್ತಾ ಇದ್ದಾರೆ ತಾನೆ. ಎಲ್ಲರ ಬಳಿಯಲ್ಲೂ ಪಶುಗಳಿದ್ದಾವೆ ತಾನೆ. ರೈತ ಅಂತಾದ ಬಳಿಕ ಅವನ ಮನೆಯಲ್ಲಿ ಪಶುಗಳಿರಬೇಕು. ವೈಶ್ಯ ಅಂತಂದ ಬಳಿಕ ಅವನ ಮನೆಯಲ್ಲಿ ಒಂಟೆ ಕುದುರೆಗಳಿರಬೇಕು. ಕ್ಷತ್ರಿಯ ಅಂತಾದ ಬಳಿಕ ಅವನ ಮನೆಯಲ್ಲಿ ಆನೆ ಕುದುರೆಗಳಿರಬೇಕು. ಬ್ರಾಹ್ಮಣ ಅಂತಾದ ಬಳಿಕ ಅವನ ಮನೆಯಲ್ಲಿ ಗೋವುಗಳಿರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಪಶುಗಳನ್ನು ಇಟ್ಟುಕೊಂಡು ಸಾಕ್ತಾ ಇದ್ದಾರೆ ತಾನೇ. ನೋಡಿ ಎಂಥ ಪ್ರಶ್ನೆ. ಎಷ್ಟು ದೂರ ಬಂದಿದ್ದೇವೆ ನಾವು ರಾಮರಾಜ್ಯದ ಪರಿಕಲ್ಪನೆಯಿಂದ.